ದರ್ಶನ್ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಿದೆ. ಒಬ್ಬ ಅಭಿಮಾನಿ ತನ್ನ ಮಗನಿಗೆ ಕೈದಿ ವೇಷ ಹಾಕಿ ಫೋಟೋಶೂಟ್ ಮಾಡಿಸಿದ್ನಂತೆ. ವೆರಿ ಗುಡ್ ಫಾದರ್ ನೀನು. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಾಕೆ ಸರ್ ಇದು ನಿನ್ನ ಮಗ ಹಾಗೆ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಬರೀ ಇಂಥದೆಯ ಅಪ್ಪ ಬಯಸಿದ್ದದೇ ಅಲ್ವಾ, ಮಗನ್ ಕೈದಿ ಹಾಗೆ ಆಗ್ಲಿ ನಿನ್ನ ಮಗ. ಎಂದಾದ್ರೂ ಒಂದಿನ ನಾನು ಬದುಕಿದ್ರೆ ಅವನು ಹಾಗೆ ಆದ್ರೆ ಫೋಟೋ ಕಳ್ಸಪ್ಪ ನೋಡ್ತೀನಿ. ಯಾಕಂದ್ರೆ ಬೆಳೆಯುವ ಮೊಳಕೆಯಲ್ಲೇ ಗೊತ್ತಾಗೋಗ್ತಾ ಇದೆ ನಮಗೆ ಅಂತ ಅವತ್ತು ಅನ್ಕೋಬಹುದು. ಭವಿಷ್ಯ ಏನಿರ್ಬೇಕು, ಭವಿಷ್ಯ ಏನು ಅನ್ನೋದು. ನಾಚಿಗೆಟ್ಟ ತಂದೆಗಳು ತಾಯಿಂದ್ರು ಅಭಿಮಾನವನ್ನ ತೋರಿಸುವ ರೀತಿಗಳೇನಿದೆಲ್ಲ, ಅಭಿಮಾನ ಇರಬಹುದು ತಪ್ಪಲ್ಲ, ಜೈಲ್ಗೆ ಹೋಗಿದ್ದೇನು ಸಂಭ್ರಮಿಸ್ತಾ ಇದ್ದಾರೆ, ತಪ್ಪಲ್ಲ. ಅಭಿಮಾನ ಇರಬಹುದು, ಜೈಲ್ಗೆ ಹೋಗಿದ್ದಕ್ಕೆ ಬೇಜಾರು ಆಗಿರ್ಬೋದು ಅವ್ರಗಳಿಗೆ, ಇಟ್ಸ್ ಆಲ್ ರೈಟ್. ಇದಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪರಮೇಶ್ವರ್ ಅವ್ರು ಹೇಳ್ತಾರೆ ಯಾವ ಸ್ಪೆಷಲ್ ಟ್ರೀಟ್ಮೆಂಟು ಕೊಟ್ಟಿಲ್ಲಪ್ಪ ಅಲ್ಲಿ ಅವ್ರಿಗೆ, ಬೇಕಾದ್ರೆ ಬನ್ರಪ್ಪ ತೋರಿಸ್ತೀನಿ ಅಂತಂದ್ರು. ಯಾವ ನೀವು ಕರ್ಕೊಂಡೋದಾಗ ಅಲ್ಲಿ ಏನೂ ಇರಲ್ಲ ಬಿಡ್ರಿ ಸರ. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲ್ ಒಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋದು ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ. ಅಯ್ಯೋ ನೀವು ಹೋಗಿದ್ದಿನ ಅಡುಗೆ ಮಾಡಲ್ಲ, ಸುಮ್ಮನಿರಿ ಸರ್. ಜೈಲಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ಹೋಮ್ ಮಿನಿಸ್ಟ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಗಾಂಜಾ ಯಾಕೆ ಸಿಗತ್ತೆ, ಚಾಕು ಯಾಕೆ ಸಿಗತ್ತೆ, ಮೊಬೈಲ್ ಯಾಕೆ ಸಿಗತ್ತೆ, ಯಾಕೆ ಸಿಗತ್ತೆ? ನೀವು ಕೊಟ್ಟಿದ್ರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೀವು ಕೊಟ್ಟಿದ್ರ ತಗೊಂಡೋಗಿ ಡಾಕ್ಟ್ರು ನಿಮ್ಮ ಮನೆಯಿಂದ. ಇವನು ಯಾರೋ ನಮಗೆ ಇಟ್ಟ, ಇದಕ್ಕೆ ಪರ್ಮಿಷನ್ ಇದಕ್ಕಿಲ್ಲ ಅಂತ ಮತ್ತೆ ಬನ್ನಿ ಸರ್, ನೀವು ಒಳ್ಳೆ ಕತೆ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.